ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಉಡಸಲಮ್ಮ ಕೆರೆ ಮತ್ತು ಪಟ್ಟಣದ ಉದ್ಯಾನವನ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ತಾಲೂಕನ್ನ ಮೂಲಭೂತ ಸೌಕರ್ಯಗಳ ಉತ್ತಮ ಅಭಿವೃದ್ಧಿಯ ಎಲ್ಲಾ ವಿಷಯಗಳಲ್ಲಿ ಮಾದರಿ ತಾಲೂಕನ್ನ ಮಾಡಲು ಮುಂದಾಗಿರುವ ಅಭಿವೃದ್ಧಿಯ ಹರಿಕಾರರು, ಜನಪರ ಕಾಳಜಿ ಹೊಂದಿರುವ ಶಾಸಕರು ಹಾಗೂ ಪ್ರತಿ ಹಳ್ಳಿಗಳ ಶಾಲೆಗಳಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಹಾಗೂ ಪ್ರತಿ ಗ್ರಾಮದ ಶಾಲೆಗಳಲ್ಲಿ ಶಿಕ್ಷಕರು ಶಿಕ್ಷಣವನ್ನ ತಮ್ಮ ತಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನ ಎಲ್ಲಾ ಮಕ್ಕಳಿಗೆ ನೀಡುವುದು ಅವರ ಕರ್ತವ್ಯ ಎನ್ನುವುದು ಶಾಸಕರ ಉದ್ದೇಶ. ಈ ನಿಟ್ಟಿನಲ್ಲಿ ಪ್ರತಿ ಅಭಿವೃದ್ಧಿಯ ಕಾರ್ಯಕ್ರಮವನ್ನು ಭೂಮಿ ಪೂಜೆಯ ಮೂಲಕ ಮಾನ್ಯ ಶಾಸಕರು ಮಾಡುತ್ತಿರುವುದು ಕಂಡು ಕೂಡ್ಲಿಗಿ ತಾಲೂಕಿನ ಜನತೆ ಪ್ರತಿ ಹಳ್ಳಿಗಳಲ್ಲಿ ಜನರ ಅಭಿವೃದ್ಧಿ ವಿಷಯವಾಗಿ ಉತ್ತಮವಾದ ಪ್ರಶಂಸೆ ವ್ಯಕ್ತಪಡಿಸುತ್ತಿರುವುದು ತಿಳಿದು ಬಂದಿದೆ. ಹಾಗೆ ಕೂಡ್ಲಿಗಿ ಪಟ್ಟಣದಲ್ಲಿ ನೆನೆಗುದಿಗೆ ಬಿದ್ದಿದ್ದ ಉಡಸಲಮ್ಮ ಕೆರೆಯ ಅಭಿವೃದ್ಧಿಗೆ 1 ಕೋಟಿ ವೆಚ್ಚ ಹಾಗೂ ಹೌಸಿಂಗ್ ಕಾಲೋನಿಯಲ್ಲಿ ಉದ್ಯಾನವನ ಅಭಿವೃದ್ಧಿಗೆ 1 ಕೋಟಿ ವೆಚ್ಚ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಉಡಸಲಮ್ಮ ಕೆರೆ ಕಟ್ಟೆ ಮತ್ತು 1ನೇ ವಾರ್ಡ್ನಲ್ಲಿ ಬರುವ ಉದ್ಯಾನವನ ಪಟ್ಟಣದ ಹೃದಯ ಭಾಗದಲ್ಲಿ ಇರುವುದರಿಂದ ಕೂಡ್ಲಿಗಿ ಜನತೆಯ ಬಹುಜನತೆಯ ಬೇಡಿಕೆಯಾಗಿತ್ತು. ಆದ್ದರಿಂದ ಉದ್ಯಾನವನದ ಸ್ವಚ್ಛತೆ ಆಗಿತ್ತು. ಪಟ್ಟಣದ ಜನರು ಆಯಾಸವನ್ನ ಕಳೆಯಲು ಹಸಿರು ವಾತಾವರಣ ಸೃಷ್ಟಿಸಿ ಉದ್ಯಾನವನಗಳಲ್ಲಿ ಮಕ್ಕಳ ಆಟಿಕೆ ಸಾಮಾನುಗಳು, ವಿದ್ಯುತ್ ದೀಪ ವ್ಯವಸ್ಥೆ, ವಾಯು ವ್ಯವಹಾರ ಮಾಡುವವರಿಗೆ ಎಲ್ಲಾ ಸೌಕರ್ಯಗಳನ್ನು ನಿರ್ಮಿಸಲಾಗುವುದು. ಅದಕ್ಕಾಗಿ ಈ ಅನುದಾನ ಸಾಕಾಗುವುದಿಲ್ಲ. ಆದ್ದರಿಂದ ಕೆಲವು ಯೋಜನೆಗಳಲ್ಲಿನ ಅನುದಾನ ಇನ್ನೂ ಹೆಚ್ಚಿನ ಅನುದಾನವನ್ನು ನೀಡಲಾಗುವುದು ಮಾನ್ಯ ಶಾಸಕರು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಕಾವಲಿ ಶಿವಣ್ಣ, ಉಪಾಧ್ಯಕ್ಷರು ಲೀಲಾವತಿ ಪ್ರಭಾಕರ್ ಅವರು, ಸದಸ್ಯರಾದ ಕಳವಾಸ್ ವೆಂಕಟೇಶ್, ಜಯಮರು, ರಾಘವೇಂದ್ರ, ಸಿರಿಬಿ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಲ್ಲಿ ಏನಾಗಿದೆ, ಇಲ್ಲಿ ಕಂಪ್ಲೀಟ್ ಆಗಿ ಒಂದು ವಾಕ್ ಪಾತು, ಮತ್ತೆ ನೀರು ಯಾವಾಗಲೂ ನೀರಿರಂತ ವ್ಯವಸ್ಥೆ, ಮತ್ತೆ ಆಟದ ಸಾಮಾನು, ಬೋಟಿಂಗು, ಇದು ಎಲ್ಲ ಕ್ರೀಡಾ ಇದ್ರದ್ದು, ಮತ್ತೆ ವಾಕಿಂಗು, ಸೌಂಡ್ ಸಿಸ್ಟಮು, ಎಲ್ಲ ರೀತಿ ಒಂದೇ ಸುಸಜ್ಜಿತವಾದ ಒಂದು ಯಾವುದೇ ನಗರಕ್ಕೆ ಒಂದು ಕಡಿಮೆ ಇರಲಾರ್ದಂಥ ಒಂದು ಹೈಟೆಕ್ ಪಾರ್ಕು, ಕೆರೆ ಮತ್ತು ಪಾರ್ಕ್ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ರೀತಿ ಮಾಡ್ಕೊಂಡಿದ್ವಿ. ಇದಕ್ಕೋಸ್ಕರ ನಮ್ಮ ಪತ್ನಿಯರಾದಂಥ ಡಾಕ್ಟರ್ ಪುಷ್ಪ ಅವರು ಕೂಡ ಸ್ವಲ್ಪ ಇದಕ್ಕೆ ಡಿಸೈನು ಪ್ಲಾನಿಂಗಿಗೆ ಕೂಡ ಪಾರ್ಕ್ದು ಇದಕ್ಕೂ ಸ್ವಲ್ಪ ಅವರು ಸಹಕಾರ ಕೊಡ್ತಾರೆ. ಅದೇ ರೀತಿ ಒಳ್ಳೆ ಇವ್ರನ್ನ ಆರ್ಕಿಟೆಕ್ಟ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ DPR ಮಾಡಿಸ್ಬಿಟ್ಟು ಒಳ್ಳೆ ಕೆರೆ ಒಳ್ಳೆ ಇದನ್ನು ಮಾಡೋಣ ಅಂತ ಹೊರಡ್ತೀವಿ. ಅದಕ್ಕೆ ಮಾನ್ಯ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಅವರ ಸಹಕಾರದಿಂದ ಇಲ್ಲಿ ಎಲ್ಲ ನಿಂತು ಅವ್ರದ್ದೇ ಮನೆ ಕೆಲಸ ನನಗೆ ಈ ಪಾರ್ಕ್ ಡೆವಲಪ್ಗೆ ಅವ್ರ ಜವಾಬ್ದಾರಿ ಮೇಲೆ ಇದು ನಡಿಬೇಕಂತೇಳಿ ನಾವೆಲ್ಲ ಅವ್ರಿಗೆ ಮನವಿ ಮಾಡಿದ್ವಿ. ಅವ್ರು ಕೂಡ ನಾವು ತುಂಬ ಹೃದಯದಿಂದ ಒಪ್ಕೊಂಡು ಇದು ಎಲ್ಲ ರೀತಿ ಇಲ್ಲಿ ಎಲ್ಲ ಸಮಸ್ಯೆಗಳನ್ನ ಮುಂದೆ ನಿಂತು ಇದನ್ನು ಕೆಲಸ ಮಾಡಿ ಒಂದು ಒಳ್ಳೆ ಪಾರ್ಕ್ ನಿರ್ಮಾಣ ಆಗಿ ಸಾರ್ವಜನಿಕರಿಗೆ ಉಪಯೋಗ ಆಗಂಗೆ. ಯಾಕೆಂದರೆ ಇಲ್ಲಿ ಒಂದು ಒಳ್ಳೆ ಪಾರ್ಕಿಂಗ್ ಸಾಯಂಕಾಲ ಬೆಳಗ್ಗೆ ಹೊತ್ತಿನಲ್ಲಿ ವಾಕ್ ಮಾಡೋಕ್ಕೆ ಸಾರ್ವಜನಿಕರಿಗೆ, ಹಿರಿಯ ನಾಗರಿಕರಿಗೆ, ಹೆಣ್ಮಕ್ಳಿಗೆ ಜಾಗ ಇಲ್ಲ. ಅದಕ್ಕೋಸ್ಕರ ಇದಿಷ್ಟು ಒಳ್ಳೆ ಜಾಗ, ಸುಮಾರು 14 ಎಕರೆ ಇರೋಂಥ ಇದು ಒಂದು ಕೆರೆ ಊರು ಹೃದಯ ಭಾಗದಲ್ಲಿದೆ. ಸೊ ಇದು ಭಾಳ ದಿವಸದಿಂದ ನಮ್ಮ ಕನಸಿತ್ತು. ಇವತ್ತು ಆ ಕನಸು ಈಡೇರ್ತಾ ಇದೆ. ಅದನ್ನು ನಿಮಗೆ ಸಂಪೂರ್ಣ ಮಾಹಿತಿ ಇನ್ನೂ ಬಂದಿರೋ ಎಕ್ಸ್ಟ್ರಾ ಅನುದಾನ ಮತ್ತು ಇದ್ರದ್ದು ಯಾವ ರೀತಿ ಮಾಡಬೇಕಂತೇಳಿ ಅದರದ್ದು ಬ್ಲೂ ಪ್ರಿಂಟ್ ಸಮೇತ ತಮಗೆ ಶೀಘ್ರದಲ್ಲೇ ಅದನ್ನು ತಿಳಿಸ್ತೀವಿ. ಕೂಡ ಏನೇ ಇದ್ದರೆ ಕೂಡ ತಮ್ಮ ಸಲಹೆಯನ್ನು ಒಳ್ಳೆ ಇದಕ್ಕೆ ಸಲಹೆ ಸ್ವೀಕಾರಗಳನ್ನು ಮಾಡಿ ಅದು ಒಂದು ಒಳ್ಳೆ ಪಾರ್ಕ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಒಳ್ಳೆ ರೀತಿ ಉಪಯೋಗ ಆಗಂಗೆ ಮಾಡೋದು. ಸರ್, ಈಗ ಅಲ್ಲಿ ಮನೆಗಳಿದೆ, ಒತ್ತುವರಿ ಹೆಂಗೆ ಮಾಡ್ತೀರಿ ಸರ್? ಇಲ್ಲ, ಅದ್ರ ಬಗ್ಗೆನೂ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಈಗ ಅವ್ರಿಗೆ ಬೇರೆ ವ್ಯವಸ್ಥೆ ಕಲ್ಪಿಸಿ ಅವ್ರ ಮನವೊಲಿಸಿ ಯಾರಿಗೂ ಅನ್ಯಾಯ ಆಗದ ರೀತಿಲಿ ಖಂಡಿತ ಮಾಡ್ತೀವಿ. ಸರ್, ನಾವು ಒಂದ್ಸಲ ಸುದ್ದಿ ಮಾಡಿದ್ವಿ. ಅವಾಗ ಅವರು ಕೆಲವರು ವಾಲಂಟ್ರಿ ನಮಗೆ ಶಿರಾಶಕ್ ಅವ್ರು ಮನೆ ಕೊಟ್ಟರೆ ನಾವು ಬಿಟ್ಟು ಹೋಗಿ ರೆಡಿ ಇದೀವಿ, ಎಲ್ಲರನ್ನು ಬಿಡಿಸಿದ್ರೆ ನಾವು ಬಿಟ್ಟು ಹೋಗ್ತೀವಿ ಅಂತ ಹೇಳ್ಯಾರ ಸರ್. ಅಲ್ಲ, ಇದ್ರ ಬಗ್ಗೆ ನಮಗೂ ಗಮನ ಇದೆ. ಈಗ ತಾವು ಏನೇನೋ ಕೇಳಿದಿರಿ, ಈಗ ನಾವು ಹೇಳಿದ್ರಿ ಮೊನ್ನೆ ಪಾರ್ಕ್ಗಳದ್ದು ಇಲ್ಲಿ ಭಾಳ ಶಿಥಿಲಾವಸ್ಥೆ ಅಂತೇಳಿ ನಾವು ಈಗಾಗಲೇ ಸರ್ಕಾರಕ್ಕೆ 1 ವರ್ಷದಿಂದನೇ ಕೂಡ್ಲಿಗಿಲ್ಲಿರೋ ಎಲ್ಲ ಪಾರ್ಕ್ಗಳ ಮನೆ ಪಟ್ಟಿ ಮಾಡಿಬಿಟ್ಟು ಎಲ್ಲ ಪಾರ್ಕ್ಗಳ ಅಭಿವೃದ್ಧಿಗೆ ನಾವು ವಿಶೇಷವಾಗಿ ಹಣ ಮಂಜೂರು ಮಾಡ್ತೀವಿ ಕೇಳಿದ್ದೀವಿ. ಅದೇ ರೀತಿ ಈಗ ನೀವು ನೋಡ್ದಂಗೆ ಇದು ಈಗ ನೆಕ್ಸ್ಟ್ ಹೋಗ್ತಾ ಇದೀವಿ. ಅಲ್ಲಿ ಕೂಡ ತುಂಬ ಒಳ್ಳೆ ಪಾರ್ಕ್, ಈಗ ರಾಕ್ ಗಾರ್ಡನ್ ಅಂತೇಳಿ ಅದಕ್ಕೆ ಹೆಸರಿಟ್ಟಿದ್ದೀವಿ. ಯಾಕಂದರೆ ಕಲ್ಲಿದೆ ಅಲ್ಲಿ, ತುಂಬ ಸುಸಜ್ಜಿತವಾದ ಪಾರ್ಕ್ ಮಾಡ್ತೀವಿ. ಇದೇ ರೀತಿ ಒತ್ತುವರಿದಾರನು ಅವನ್ನೆಲ್ಲ ಮನವೊಲಿಸಿ ಅವ್ರಿಗೆ ಯಾರಿಗೂ ಅನ್ಯಾಯ ಆಗದ ರೀತಿ, ಯಾಕೆಂದರೆ ಪಾಪ ಅಲ್ಲಿ ಎಲ್ಲ ಬಡ ಕುಟುಂಬಗಳಿದ್ದಾವೆ, ಅವ್ರಿಗೆ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಅವ್ರಿಗೆ ಆಲ್ಟರ್ನೇಟ್ ವ್ಯವಸ್ಥೆ ಕಲ್ಪಿಸಿ ಒಳ್ಳೆಯದಾಗಂಥ ಕೆಲಸ ಖಂಡಿತ ಮಾಡಿ. ಹಿಂದೆ ನಾಗೇಂದ್ರ ಅವರು ಶಾಸಕರಾಗಿದ್ದರು ಕೂಡ ಭೂಮಿ ಪೂಜೆ ಮಾಡಿದ್ರು, ಅನುದಾನ ಬಿಡುಗಡೆ ಮಾಡಿದ್ರು, ಅದರ ರೊಕ್ಕ ಇಲ್ಲವತ್ತು ಗೊತ್ತಾಗುತ್ತೆ. ಮತ್ತು ಅದೇ ರೀತಿ ಈಗಲೂ ಹಂಗಾಗ್ಬರುತ್ತೆ. ಇಲ್ಲ, ಖಂಡಿತ. ಈಗ ನಮ್ದಂತೂ ನಾನು ಪರ್ಸ್ನಲ್ ಆಗಿ ಹೇಳ್ತೀನಿ, ಒಂದು ನಮ್ಮದು
ಒಂದು ಪೆಂಡಿಂಗ್ ಆಯಿತು. ಯಾಕೆಂದರೆ ಅದು ಅನುದಾನದಲ್ಲಿ ಸ್ವಲ್ಪ ಇಂಥ ಕೆಲಸಕ್ಕೆ ಬರೋಕ್ಕಾಗಲ್ಲ ಇದು ಅಂತ ಹೇಳ್ಬಿಟ್ಟು ಒಂದು ಹೋಲ್ಡ್ ಆಗಿದೆ. ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿ ನಾನು ಪೂಜೆ ಮಾಡಿರೋದ್ರಲ್ಲಿ ಇಷ್ಟರವರೆಗೂ ಒಂದು ಈ ಅನುದಾನ ಇದರಲ್ಲಿ ಬರಲ್ಲ ಅಂದಿದ್ದಕ್ಕೆ ನಾವು ಅದನ್ನ ಬೇರೆ ಆಲ್ಟರ್ನೇಟ್ ಮಾಡಿ ಈಗ ಅದನ್ನು ಕೆಲಸ ಶುರು ಮಾಡಿಸ್ತೀವಿ ಈ ವಾರದಲ್ಲೇ. ಅದು ಬಿಟ್ಟರೆ ನಾವು ಇವತ್ತು ಎಲ್ಲ ನಾನು ಸರ್ಕಾರದಿಂದ ಕಾನೂನಾತ್ಮಕವಾಗಿ ಆಡಳಿತಾತ್ಮಕವಾಗಿ ಸರಿಯಾಗಿ ಮಾಹಿತಿ ತಗೊಂಡು ಮಂಜೂರಾತಿ ಆದೇಶ ಪತ್ರ ಅನುಮೋದನೆ ಪತ್ರ ತಗೊಂಡೇ ನಾವು ಮಾಡೋದು. ಆಯಿತಾ, ಆ ಥರದ್ದು ಯಾವುದೂ ಮಾಡೋದಿಲ್ಲ. ಅದಕ್ಕೇನಾದರೂ ಆ ಥರ ಅಡೆತಗಳು ಇನ್ನು ಕಾನೂನಾತ್ಮಕ ತೊಂದರೆಗಳು ಇಲ್ಲಿ ಸ್ಥಳೀಯವಾಗಿ ಸಮಸ್ಯೆಗಳಿದ್ದರೆ ನಿಮಗಿನ್ನೂ ಚೆನ್ನಾಗಿದೆ, ನಿಮ್ಮ ಸಲಹೆ ಖಂಡಿತ ಪಡೆದು ನಾವು ಈಗ ಶೀಘ್ರದಲ್ಲೇ ಒಂದು ವರ್ತಕರ ಸಭೆ ನಾವು ಮಾಡ್ತೀವಿ. ತಮ್ಮದು ಎಲ್ಲ ವರ್ತಕರದು ಅವ್ರದ್ದು ಕಷ್ಟ ಕಾರ್ಪಣ್ಯಗಳದ್ದು ಅಭಿವೃದ್ಧಿ ಬಗ್ಗೆ. ಯಾಕೆಂದರೆ ಭಾಳ ಹೊಲಸಿದೆ ಊರು, ಇದನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡಬೇಕಾಗಿದೆ. ಭಾಳ ಜಾಲಿ ಬೆಳ್ಕೊಂಡಿದೆ. ಸುಮಾರು ಸರಿ ಮನವಿ ಮಾಡಿದ್ವಿ. ಶೀಘ್ರದಲ್ಲೇ ಒಂದು ವರ್ತಕರ ಸಭೆ ಮಾಡಿ ಎಲ್ಲ ಪಟ್ಟಣ ಒಂದು ಸುಂದರೀಕರಣ ಮಾಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗೆ ತಮ್ಮ ಸಹಕಾರದೊಂದಿಗೆ ಮಾಡ್ತೀವಿ. ಖಂಡಿತ ಆ ಥರ ಇದು ಮಾಡೋಕ್ಕೆ ನಾವು ಬಿಡೋದಿಲ್ಲ. ಇದು ಸುಮ್ಮನೆ ಪೂಜೆ ಮಾಡಿ ಅದು ಕೆಲಸ ನಿಲ್ಲಕ್ಕೆ ನಾವು ಖಂಡಿತ ಬಿಡೋದಿಲ್ಲ. ಅದು ಹೆಂಗನ ಮಾಡಿ ಅದನ್ನು ಎಲ್ಲ ರೀತಿ ಸರಿ ಮಾಡಿ ಒಳ್ಳೆ ಪಾರ್ಕ್ ಮಾಡಿ ಸಾರ್ವಜನಿಕರು ಉಪಯೋಗಕ್ಕಾಗ ಕೆಲಸ ಖಂಡಿತ ಮಾಡ್ತೀವಿ. ಸರ್ಕಾರಕ್ಕೆ ಅಂಗನವಾಡಿ ಕಾರ್ಯಕರ್ತೆಯ ಆಶ್ವಾಸನೆ ನೀಡಿದ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪ್ರಸಕ್ತ ಸಾಲಿನ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ತಮಗೆ ಗೌರವಧನ ಹೆಚ್ಚಿಸಿ ನಿರ್ಧಾರ ಕೈಗೊಂಡು ಘೋಷಿಸಬೇಕೆಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸರ್ಕಾರಕ್ಕೆ ಮನವಿ ಪತ್ರದ ಮೂಲಕ ಫೆಡರೇಷನ್ ಕೂಡ್ಲಿಗಿ ಘಟಕದ ಪದಾಧಿಕಾರಿಗಳು ಜನವರಿ 23ರಂದು ಕೂಡ್ಲಿಗಿ ಶಾಸಕರಿಗೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ. ಕಾಂಗ್ರೆಸ್ ಯುವ ನಾಯಕಿ ಪ್ರಿಯಾಂಕ್ ಗಾಂಧಿ ಅವರು ಇತ್ತೀಚೆಗೆ ನೀಡಿರುವ ಹೇಳಿಕೆಯಂತೆ 6ನೇ ಗ್ಯಾರಂಟಿ ಎಂದು ಪರಿಗಣಿಸಬಹುದಾದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕರಿಗೆ ಗೌರವಧನ ಹೆಚ್ಚಿಸುವಂತೆ ಕ್ರಮಕ್ಕಾಗಿ ಸದನದಲ್ಲಿ ಪ್ರಸ್ತಾವನೆ ಸಲ್ಲಿಸುವಂತೆ ಮತ್ತು ಚರ್ಚಿಸುವಂತೆ ಶಾಸಕರಲ್ಲಿ ಮನವಿ ಕೋರಿದ್ದಾರೆ. ಸುಮಾರು ವರ್ಷಗಳಿಂದಲೂ ಅಂಗನವಾಡಿ ಕಾರ್ಯಕರ್ತೆಯರು ಸಮಾಜದ ಹಿತಕ್ಕಾಗಿ ಕರ್ತವ್ಯ ನಿರ್ವಹಣೆಯೊಂದಿಗೆ ಸರ್ಕಾರದ ಹತ್ರ ಸೇವೆಗಳನ್ನು ಪ್ರತಿ ಮನೆಯ ಬಾಗಿಲಿಗೆ ತಲುಪಿಸುವ ಮಹತ್ತರ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಪ್ರತಿ ಮನುಷ್ಯ ಹುಟ್ಟಿನಿಂದ ಕೊನೆಯವರೆಗೂ ಮಾತ್ರವಲ್ಲದೆ ಮಣ್ಣಲ್ಲಿ ಲೀನವಾದ ಮೇಲೂ ಅಂಗನವಾಡಿ ನೌಕರರ ಸೇವೆ ಅನನ್ಯವಾಗಿದೆ. ಭವ್ಯ ಭಾರತದ ಭಾವಿ ಪ್ರಜೆಗಳನ್ನು ಹುಟ್ಟುಹಾಕುವ ಅಂಗನವಾಡಿ ನೌಕರರು ಮಕ್ಕಳು ಸಾಕುತಾಯಿಯಾಗಿದ್ದಾರೆ. ಸಮಾಜದಲ್ಲಿ ಅಂಗನವಾಡಿ ನೌಕರರು ಮಹತ್ವವಾದದ್ದು. ಇದರ ಬಗ್ಗೆ ಸದನದಲ್ಲಿ ಪ್ರಸ್ತಾಪಿಸುವೆ ಎಂದು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಮತ್ತು ಸಹಾಯಕಿಯರ ಫೆಡರೇಷನ್ ತಾಲೂಕಾ ಉಪಾಧ್ಯಕ್ಷರಾದ ಕೆಎನ್ ಕವಿತಾ, ಮುಖಂಡರಾದ ಜಿ ಪಾರ್ವತಿ, ಎಚ್ ಅನ್ನಪೂರ್ಣ, ಎಸ್ ಸುಮಂಗಲ, ಬಸಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೂಡ ಖಂಡಿತ ತಾವೇನಿದ್ರೆ ಇವತ್ತು ನಾನು ಲೆಟರ್ ಮಾಡಿಸ್ಕೊಂಡು ಇವತ್ತು ಹೋಗ್ತಾ ಇದ್ದೀನಿ. ಖಂಡಿತ ಇದ್ರ ಬಗ್ಗೆ ನಮಗೂ, ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ದುಡ್ಡು ಕೊಟ್ಟರೆ ಅದು ಎಲ್ಲೂ ವೇಸ್ಟ್ ಆಗಲ್ಲ, ಅದು ಸಂಸಾರಕ್ಕೆ ಉಪಯೋಗ ಆಗುತ್ತೆ, ಅದು ಬ್ರಾಂಡ್ ಅಂಗಡಿಗಳಿಗೆ ಹೋಗಲ್ಲ. ಅರ್ಥ ಆಯ್ತಾ? ಅದು ನನಗೆ ಮನವರಿಕೆ ಇದಮ್ಮ, ನಿಮಗೆ ಕೊಟ್ಟರೆ ಅದು ವೇಸ್ಟ್ ಆಗಲ್ಲ, ನಿಮ್ಮ ಕುಟುಂಬಕ್ಕೋಸ್ಕರ ಆಗ್ತದೆ. ಮತ್ತು ಒಂದು ವಿಶೇಷವಾಗಿ ಒಂದು ಸಣ್ಣ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡೋಂಥ ನಿಮ್ಮಂಥವ್ರಿಗೆ ಖಂಡಿತ ಸರ್ಕಾರ ಹೆಚ್ಚಿನ ರೀತಿ ಸಹಕರಿಸಬೇಕು. ಯಾವುದ್ಯಾವುದೋ ಅನುದಾನಗಳು ಎಲ್ಲೆಲ್ಲೋ ಹೋಗೋದ್ ಬದಲು ಈ ಥರ ಈ ದುಡಿಯೋ ಹೆಣ್ಣುಮಕ್ಕಳಿಗೆ ಕೊಡಬೇಕನ್ನೋದು ನನ್ನ ವೈಯಕ್ತಿಕ ಇದು ಕೂಡ. ನನ್ನ ಸಂಪೂರ್ಣ ಸಾಮರ್ಥ್ಯ ಯಾವತ್ತೂ ನಿಮ್ಮ ಜೊತೆ ಇರ್ತದೆ. ಅರ್ಥ ಆಯ್ತಾ? ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಅರ್ಥ ಆಯ್ತಾ, ಇವೆಲ್ಲದ್ರ ಬಗ್ಗೆನೂ ನಮಗೂ ತುಂಬ ಕಾಳಜಿ ಇದೆ. ಆಯಿತಾ? ನಾನು ಮನಸ್ಪೂರ್ವಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ಸರ್ಕಾರಕ್ಕೆ ನಿಮ್ಮ ಮನವಿಯನ್ನು ನಾನು ಮನಸ್ಪೂರ್ವಕವಾಗಿ ತಿಳಿಸಿ ನನ್ನ ಒತ್ತಾಯನ ಮಾಡಿ ನಿಮಗೆ ನ್ಯಾಯ ಸಿಗೋ ರೀತಿ ಖಂಡಿತ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅವರು ಕೂಡ ಸ್ವಲ್ಪ ಆಕ್ಸಿಡೆಂಟ್ ಆಗಿದ್ದಾಗಿತ್ತು. ಮೊನ್ನೆ ನಾನು ಅವ್ರನ್ನ ಕೂಡ ಭೇಟಿ ಮಾಡಿ ಆರೋಗ್ಯ ವಿಚಾರಿಸ್ಬಿಟ್ಟು ಭೇಟಿ ಮಾಡಿ ಬಂದಿದ್ದೀನಿ. ಅವತ್ತು ಇವೆಲ್ಲ ಹೇಳೋದು ಸರಿ ಇರಲಿಲ್ಲ ಅಂತ ಜಸ್ಟ್ ಆರೋಗ್ಯ ವಿಚಾರಿಸಿ ಬಂದಿದ್ದು ಬೆಳಗಾಮಲ್ಲಿ. ಮುಂದೆ ನೆಕ್ಸ್ಟ್ ಕ್ಯಾಬಿನೆಟ್ ಬಜೆಟ್ ಮೀಟಿಂಗ್ ಮುಂಚೆನೇ ಅವ್ರನ್ನೂ ಭೇಟಿ ಮಾಡಿ ಅವ್ರಿಗೂ ಮನವರಿಕೆ ಮಾಡಿಸ್ತೀವಿ. ಈಗ ಇಲ್ಲಿ ಮಹಿಳಾ ಮಕ್ಕಳಿಗೆ ಕಲ್ಯಾಣ ಇಲಾಖೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಕೂಡ ಭಾಳ ವಿಷಯಗಳಿದೆ. ತಮಗೂ ಗೊತ್ತಿದೆ, ಭಾಳ ಸರಿ ನಾನು ಚರ್ಚೆ ಮಾಡಿದ್ದೀನಿ. ನನಗೆ ಸ್ವಲ್ಪ ಸರಿಯಾಗಿ ಅದು ಡ್ರಾಫ್ಟ್ ಮಾಡಿಕೊಂಡು ತಗೊಂಡೋಗಿ ಅದನ್ನು ಒಳ್ಳೆ ರೀತಿಯಲ್ಲಿ ಮನವರಿಕೆ ಮಾಡಬೇಕಾಗಿದೆ. ಅದು ಮುಖ್ಯಮಂತ್ರಿಗಳ ಗಮನದಲ್ಲಿದೆ. ಇಲಾಖೆಯಲ್ಲಿ ಕೂಡ